ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ಮಡಿಕೆ ಕಾಳು ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈ ಮಡಿಕೆ ಕಾಳು ಪಲ್ಯ ಮಾಡೋಕೆ ಒಂದು ತವಾ ಒಳಗೆ 3-4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು ರೀ. ಎಣ್ಣೆ ಚೆಂದಾಗ ಕಾದಿಂದ ನಾವೇನು ಮಾಡಬೇಕು, ಒಂದು ಕಡ್ಡಿ ಕರಿಬೇವು ಎಲೆ ಹಾಕಬೇಕು. ಹಾಕಿಂದ ಅದು ಸ್ವಲ್ಪ ಚೆಂದಾಗ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಚೆಂದಾಗ ಮೆತ್ತಗಾಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಅದು ಮೆತ್ತಗಾಗಿಂದ ನಾವು ಒಂದು ಟಮಾಟಿ ಹಣ್ಣು ಕಟ್ ಮಾಡಿಕೊಂಡು ಅದನ್ನು ಅದಕ್ಕೆ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಹಸಿಮೆಣ್ಸಿಕಾಯಿ ಚಟ್ನಿ ಅಂದ್ರೆ ಇದನ್ನು ನಾವು ಹೆಂಗೆ ರೆಡಿ ಮಾಡಿರ್ತೀವಿ ಅಂದ್ರೆ, ಇದು ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ಮೆಣ್ಸಿನ್ಕಾಯಿನ ಹುರ್ಕೊಂಡು ಅದನ್ನ ನಾವು ಚಟ್ನಿನ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಿಟ್ಕೊಂಡಿರ್ತೀವಿ. ಕಾಳು ಪಲ್ಯ, ಸೊಪ್ಪಿನ ಪಲ್ಯಕ್ಕೆ ಎಲ್ಲ ಇದು ಉಪಯೋಗ ಆಕೈತಿ ಅಂತ ನಾವು ಮಾಡಿ ಫ್ರಿಜ್ನಾಗ ತೆಗೆದಿಟ್ಕೋಬೋದು, ಇಲ್ಲಾದರೂ ಹೊರಗೂ ಇಟ್ಕೋಬೋದು. ಆಮೇಲೆ ಇದಕ್ಕೆ ಅರಿಶಿಣ ಪುಡಿ, ಉಪ್ಪು ಎಲ್ಲ ಹಾಕಿ ಒಂದು ಸಲ ಮೆತ್ತಗಾಗುವಂಗೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ನಾವು ಕಾಳನ್ನು ಮುಂಚೆನೇ ಇದನ್ನು ರಾತ್ರಿ ಹಿಂದಿನ ದಿನ ಕಡಲೆಕಾಳು ಆಮೇಲೆ ವಟಾಣಿ ಕಾಳನ್ನ ರಾತ್ರಿ ನೆನೆ ಇಟ್ಕೊಂಡು ಬೆಳಗ್ಗೆ 1-2 ಸೀಟಿ ಹೊಡೆಸ್ಕೊಂಡು ನಾವು ಇದಕ್ಕೆ ಹಾಕಬೇಕು. ಆದರೆ ಮಡಿಕೆ ಕಾಳನ್ನ ಮಾತ್ರ ನಾವು ನೆನೆ ಇಟ್ಟು 1-2 ದಿನ ನೆನೆ ಇಟ್ಟರೆ ಇದು ರೀತಿ ಮೊಳಕೆ ಹದಿರ್ತಾವೆ. ಆವಾಗ ನಾವು ಇದನ್ನು ಪಲ್ಯ ಮಾಡ್ಕೊಂಡ್ರೆ ಭಾಳ ಚಲೋ ಅನ್ನಿಸ್ತೈತಿ. ರೊಟ್ಟಿ ಒಳಗೆ, ಚಪಾತಿ ಒಳಗೆ ಭಾಳ ಚಲೋ ಆಗ್ತೈತಿ. ಆಮೇಲೆ ಇದಕ್ಕೆ ಜಾಸ್ತಿ ನೀರು ಮುಟ್ಟಿಸ್ಬೇಡ್ರಿ, ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡ್ರೆ ಭಾಳ ಚಲೋ ಆಕೈತಿ. ಮಡಿಕೆ ಕಾಳನ್ನ ನೆನೆಸಿಡ್ಬೇಕು. ಆಮೇಲೆ ಇದನ್ನು ನೆನೆಸಿಟ್ಕೊಂಡಿರ್ತೀವಿ, ವಟಾಣಿ ಮತ್ತು ಕಡಲೆಕಾಳನ್ನು. ಆದರೆ ಬೆಳಗ್ಗೆ ಒಂದು ಸಲ 3 ಅಥವಾ 4 ವಿಸಿಲ್ ಹೊಡೆಸಿದ್ರೆ ಸಾಕು, ನಮ್ಗೆ ಎರಡೂ ಚೆಂದಾಗ ಬೆಂದಿರ್ತಾವೆ. ಆಮೇಲೆ ಇದನ್ನು 10 ನಿಮಿಷ ಬೇಯಕ್ಕೆ ಬಿಟ್ಕೊಂಡ್ರೆ ಸಾಕು, ನಮ್ಗೆ ಮಡಿಕೆ ಕಾಳು ಪಲ್ಯ ರೆಡಿ ಆಕೈತಿ ನೋಡ್ರಿ. ಹೆಂಗಾಗೈತಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನೀವು ಒಂದು ಸಲ ಮನೆ ಒಳಗೆ ಮಾಡಿರಿ. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಾಕ ಚಪಾತಿ ಜೊತೆಗೆ ಭಾಳ ಚಲೋ ಅನ್ನಿಸ್ತೈತಿ. ಆಮೇಲೆ ಇದು ಮಕ್ಕಳಿಗೆ ಸೊಪ್ಪಿನ ಪಲ್ಯ ತಿನ್ನೋದು ಇಷ್ಟಪಡಲ್ಲ, ಜಾಸ್ತಿ ಕಾಳು ಪಲ್ಯ ತಿನ್ನೋಕೆ ಇಷ್ಟಪಡ್ತಾರೆ. ಇದು ಮತ್ತು ಹೆಲ್ದಿನೂ ಆಗಿರ್ತೈತಿ, ಟೇಸ್ಟಿನೂ ಆಗಿರ್ತೈತಿ. ಅದಕ್ಕೆ ನೀವು ಇದನ್ನು ಲಂಚ್ ಬಾಕ್ಸಿಗೆ ಪ್ರಿಪೇರ್ ಕೂಡ ಮಾಡ್ಬೋದು. ಭಾಳ ಸರಳ ಐತಿ ಮಾಡೋದು. ಹಂಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.